ಮಾತು ಕೇಳಿ ನೋಡಿ ಮಾವ. ಮನೇಲಿದ್ದ ಮಾತಕ್ಕೆ ನಿನಗೆ ತಿಳಿಸದೆ ನಿನ್ನ ಹಣವನ್ನ ನಾನು ಯಾಕಮ್ಮ ತಗೊಳ್ಳಿ? ನೋಡು, ನೀನು ಮಾತಾಡ್ತಾ ಇರೋ ರೀತಿನ ನೋಡಿದ್ರೆ ಅನ್ನಿಸ್ತಾ ಇದೆ ಅಪವಾದದ ಹೊರೆಯನ್ನ ನನ್ನ ಮೇಲೆ ಹೊರಿಸಿ ಮಾತನಾಡ್ತಾ ಇದ್ದೇನೆ. ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕೊ. ಅಕ್ಕ, ನಾನು ಕೂಡ ಚೆನ್ನಾಗಿ ಆಲೋಚನೆ ಮಾಡೇ ಮಾತನಾಡ್ತಾ ಇರೋದು. ಈ ಮನೆಯಲ್ಲಿರೋದು ನಾನು, ಈ ಮನೆಯಲ್ಲಿರೋದು ನೀನು. ನಿನ್ನನ್ನ ಬಿಟ್ರೆ ಹಣವನ್ನ ತೆಗೆಯೋದಕ್ಕೆ ಯಾರಿಂದ ಸಾಧ್ಯ? ಏ ಸಪ್ಪ, ನಾಳೆಗೆ ಬಿಗಿ ಹಿಡಿದು ಮಾತನಾಡು. ಯಾರ ಬಗ್ಗೆ ಮಾತಾಡುತ್ತೀರಿ ಎಂಬುದು ನಿನಗೆ ಗೊತ್ತಾ? ಅವರು ನನ್ನ ಅತ್ತಿಗೆ, ದೇವತೆಯ ಸಮಾನ. ಅವರ ಬಗ್ಗೆ ಇನ್ನೊಂದು ಮಾತನಾಡಿದರೆ ಮೈ ಚರ್ಮ ಸುಲಿದು ಬಿಟ್ಟೇನು ಜೋಕೆ. ಪರವಾಗಿಲ್ಲ, ನಿಮ್ಮಂತ ಗಂಡಸರಿಗೆ ನಮ್ಮಂತ ಹೆಂಡಸರಿಯನ್ನ ಹೊಡೆಯೋದು ಕೆಲಸ ಬಿಟ್ರೆ ಬೇರೆ ಏನಿದೆ ನೋಡಿ. ಈ ಮನೆಯಲ್ಲಿ ನಾವಿಬ್ರೇ ಇರೋದು. ಇಲ್ಲ ಅವಳು ಕಳ್ತನ ಮಾಡಿರ್ಬೇಕು, ಇಲ್ಲ ನಾನ್ ಕಳ್ತನ ಮಾಡಿರ್ಬೇಕು. ಒಂದ್ ಕೆಲಸ ಮಾಡಿ, ಅವಳ ಗಂಟನ್ನ ಮತ್ತೆ ನನ್ನ ಸೂಟ್ ಕೇಸ್ನ ನೀವೇ ಚೆಕ್ ಮಾಡಿ. ಅಂದರೆ ನಿನ್ನ ದೃಷ್ಟಿಯಲ್ಲಿ ನನ್ನ ಅತ್ತಿಗೆ ನಮ್ಮ ತಮ್ಮರು ಕಳ್ಳರ? ನಿಮ್ಮ ಅತ್ತಿಗೆ ಕಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಚೆಕ್ ಮಾಡಿ ಅಂತ ಹೇಳ್ದೆ ಅಷ್ಟೇ. ರವಿ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಪ್ಪ. ನಿನ್ನ ಹೆಂಡತಿ ಹೇಳುವುದರಲ್ಲೂ ಸತ್ಯವಿದೆ. ಒಂದು ಸಾರಿ ಹುಡುಕಿ ನೋಡುವುದರಲ್ಲಿ ತಪ್ಪೇನಿದೆ? ಪಾರ್ವತಿ, ಹೋಗು, ಬಟ್ಟೆ ಗಂಟನ್ನು ತೆಗೆದುಕೊಂಡು ಬಾ. ಸ್ವಪ್ನ, ನೀನು ನಾಟಕ ಆಡುತ್ತೀಯಾ, ಕಳ್ಳತನ ಮಾಡಿದೀಯ ಅಂತ ನಾನು ಹೇಳಲಿಲ್ಲಮ್ಮ. ಈ ದುಡ್ಡು ಪಾರ್ವತಿಯ ಗಂಟಲ್ಲಿ ಹೇಗೆ ಬಂತು ವಿಚಾರಿಸು ರವಿ ಅಂತ ಹೇಳಿದೆ. ನೋಡಿ ಮಾವ, ನಿಮ್ ತರ ಒಳಗೊಂದ್ ಮಾತು ಹೊರಗೊಂದ್ ಮಾತು ಆಡೋದಕ್ಕೆ ನನಗೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ಇದೇ ಕೆಲ್ಸನ ಇವತ್ ನಾನೇನಾದ್ರೂ ಮಾಡಿದ್ರೆ ನೀವು ಸುಮ್ನೆ ಬಿಡ್ತಿಲ್ಲ ಏನ್ರಿ? ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ರು, ನೀವು ಸುಮ್ನೆ ನಿಂತ್ಕೊಂಡಿದ್ದೀರಲ್ಲ. ನನಗೆ KS ಪರೀಕ್ಷೆ ಹಾಲ್ ಟಿಕೆಟ್ ಬಂದಿದೆ. ಪರೀಕ್ಷೆ ಇನ್ನು 3 ತಿಂಗಳು ಉಳಿದಿದೆ. ಬೆಂಗಳೂರಿನಲ್ಲಿ ಕೋಚಿಂಗ್ ಕ್ಲಾಸ್ ನಡೆಸುತ್ತಿದ್ದಾರೆ. 3 ತಿಂಗಳಿಗೆ 2 ಲಕ್ಷ ರೂಪಾಯಿ ಫೀಸ್ ಆಗುತ್ತದೆ. ರವಿ, ಅತ್ತಿಗೆ ಯಾಕೆ ಒಂದು ರೀತಿ ಮೌನವಾಗಿ ನಿಂತಿದ್ದೀವಲ್ಲ? ಏನಾಯ್ತು ಅತ್ತಿಗೆ? ನನ್ನ ಜೀವನದಲ್ಲಿ ಒಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಕಳ್ಳತನದ ಅಪವಾದ ಇಂದು ನನ್ನ ನೆತ್ತಿಯ ಮೇಲೆ ಹತ್ತಿ ಕೂತಿದೆ. ಅದನ್ನ ಹೇಗೆ ಇಳಿಸ್ಬೇಕು ಅಂತದೆ ನನಗೆ ಗೊತ್ತಾಗ್ತಿಲ್ಲ. ಬೈದಿನ ಏನು ಕಳ್ಳತನದ ಆರೋಪವೇ? ಅದು ನಿಮ್ಮ ಮೇಲೆ ಅತ್ತಿಗೆ? ಅವರ ಯಾರತ್ತಿಗೆ ನಿಮ್ಮ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ದು? ಅವರ ಮೈ ಚರ್ಮವನ್ನು ಸುಲಿದು ಬಿಡುತ್ತೇನೆ ಹೇಳಿ ಅತ್ತಿಗೆ. ಚಂದ್ರು, ಆವೇಶ ಪಡೆದರು ಚಂದ್ರು. ಇದು ನಮ್ಮ ಮನೆಯ ವಿಷಯ. ಇದು ಹೊರಗಿನವರಿಗೆ ಗೊತ್ತಾದರೆ ನಮ್ಮ ಮನೆಯ ಮಾನ ಮರ್ಯಾದೆ ಗಾಳಿಗೆ ಹೋಗುತ್ತದೆ. ಎಷ್ಟ್ ಚೆನ್ನಾಗಿ ಮಾತನಾಡ್ತಾ ಇದ್ರ ಮಾವ. ಸುಳ್ಳು ಯಾಕೆ ಹೇಳ್ತಾ ಇದ್ರ? ಈ ಹಣವನ್ನ ಕದ್ದಿರುವ ಕಳ್ಳಿ ನಿನ್ನ ಅತ್ತೆಗೆ ಅಂತ ನಿಜವನ್ನ ಹೇಳ್ಬಿಡಿ. ನಿನ್ನ ಹೆಂಡತಿ ಮಾಡಿರೋ ಕಳತವನ್ನ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಅತ್ತಿಗೆ, ಅವಳು ಹೇಳುತ್ತಿರುವುದು ನಿಜನಾ? ನೀವು ದುಡ್ಡು ಕದ್ದಿರುವುದು ನಿಜನ ಹತ್ತಿಗೆ? ಅಣ್ಣ, ನೀವಾದರೂ ಹೇಳಣ್ಣ, ನನ್ನ ಹತ್ತಿಗೆ ದುಡ್ಡು ಕದ್ದಿರುವಳೆ? ರವಿ, ಏನೋ ಇದೆಲ್ಲ? ಈ ಘಟನೆ ಹೇಗೆ ನಡೆಯಿತು? ಚಂದ್ರು, ನಾನು ರವಿಯನ್ನು ದುಡ್ಡು ಕೇಳಿದೆ. ಅದಕ್ಕೆ ಅವನು ತನ್ನ ಹೆಂಡತಿಗೆ ದುಡ್ಡು ತರಲು ಹೇಳಿದ. ಸೂಟ್ ಕೇಸ್ನಲ್ಲಿದ್ದ ದುಡ್ಡು ಕಳ್ಳತನವಾಗಿದೆ ಅಂತ ಸ್ವಪ್ನ ಹೊರಗಡೆ ಬಂದು ಹೇಳಿದಳು. ಆಗ ಮನೆಯಲ್ಲಿ ಹುಡುಕಾಡಿದಾಗ ಪಾರ್ವತಿಯ ಗಂಟಲ್ಲಿ ದುಡ್ಡು ಸಿಕ್ಕಿತು. ಇಷ್ಟನಪ್ಪ ನಡೆದಿದ್ದು. ಇಲ್ಲ, ನನ್ನ ಹತ್ತಿಗೆ ಕಳ್ಳತನ ಮಾಡುವವಳಲ್ಲ. ಇದೆಲ್ಲ ಈ ಸ್ವಪ್ನಳದೇ ನಾಟಕ. ರವಿ, ಇದನ್ನು ನಂಬಬೇಡ. ಮಧುರವಾದ ನಮ್ಮ ಅಣ್ಣ ತಮ್ಮಂದಿರ ಅನುಬಂಧವನ್ನು ಮುರಿಯಲೆಂದೇ ನಿನ್ನ ಹೆಂಡತಿ ಹಾಡುತ್ತಿರುವ ನಾಟಕ ಕಣ ಇದು. ಇವಳು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿ ನಮ್ಮ ಮನೆ ಹೊಕ್ಕಿರುವ ರಾಕ್ಷಸಿಗಳು. ಕೇಳಿದ್ರೇನ್ರಿ? ನೀವ್ ತಮ್ಮ ಮಾತಾಡ್ತಿರುವ ಪ್ರತಿಯೊಂದು ಮಾತನ್ನ ನೋಡ್ರಿ. ನೀವಿರ್ಬೇಕಾದ್ರೆ ಇವರೆಲ್ಲ ಸೇರ್ಕೊಂಡು ಎಷ್ಟೆಲ್ಲ ಮಾತಾಡ್ತಾ ಇದಾರೆ ಅಂತ. ಅಕಸ್ಮಾತ್ ನೀವೇನಾದ್ರೂ ಮನೇಲಿ ಇರ್ಲಿಲ್ಲ ಅಂದ್ರೆ ನನಗೆ ಎಷ್ಟೊಂದು ಕಷ್ಟ ಕೊಡ್ತಾರೆ ಗೊತ್ತಾ? ಎಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾರೆ ಅಂದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ. ಅಪ್ಪ, ನಾನಂತೂ ನನ್ನ ತವ್ರ ಮನೆಗೆ ಹೋಗ್ತೀನಿ. ನೀವು ಬರೋದಾದ್ರೂ ಬನ್ನಿ, ಬೀಳೋದಾದ್ರೂ ಬಿಡ್ರಿ.
ಚೆನ್ನಾಗಿ ಕತೆ ಕಟ್ಟುತ್ತಿರುವೆ ಸ್ವಪ್ನ. ನಿನಗೆ ನಾವು ಚಿತ್ರಹಿಂಸೆ ಕೊಟ್ಟಿರುವೆ. ನೀನು ಮಾಡುತ್ತಿರುವ ಮರ್ಯಾದೆ ಇಲ್ಲದ ಕೆಲಸಗಳನ್ನು ನೋಡಿಯೋ ಕಣ್ಣು ಮುಚ್ಚಿಕೊಂಡು ಸುಮ್ಮನಿದ್ದೇವಲ್ಲ, ಅದು ನಮ್ಮ ತಪ್ಪು. ಸ್ವಪ್ನ, ಮರ್ಯಾದೆ ಸಿಗುವುದು ಮಾನದಿಂದ ನಡೆದುಕೊಂಡವರಿಗೆ ಮಾತ್ರ. ನಿನ್ನಂತೆ ತುಂಬಿದ ಸಂಸಾರದಲ್ಲಿ ಸುಳ್ಳು ಅಪವಾದಗಳನ್ನು ಸೃಷ್ಟಿಸಿ ಮನಸ್ಸುಗಳನ್ನು ಒಡೆಯಲು ಪ್ರಯತ್ನ ಮಾಡುತ್ತಿರುವ ನಿನ್ನಂತವಳಿಗೆ ಮರ್ಯಾದೆ ಬೇರೆ ಕೇಳು. ಚಂದ್ರು, ಮರ್ಯಾದೆ ಇಲ್ಲದ ಕೆಲಸ ಮಾಡಿರೋದು ನನ್ನ ಹೆಂಡತಿ ಎಲ್ಲ ಕಣೋ, ನಿನ್ನ ಅತ್ತಿಗೆ. ಹಂಗ ಇವನಿಗೆ ಕನ್ನಡಿ ಬೇಕೇ? ನನ್ನ ಕಣ್ಣೆದುರಿಗೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಿರುವ ತಪ್ಪನ್ನು ಇವಳ ತಲೆಗೆ ಕೊಟ್ಟಲು ನೋಡುತ್ತಿರುವಿರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿಮಗೆ? ನಿಮ್ಮಂತರ ಜೊತೆ ಬದುಕಲು ನನ್ನಿಂದ ಸಾಧ್ಯವಿಲ್ಲ. ಸ್ವಪ್ನ, ನಡೆ ಹೋಗೋಣ. ರವಿ, ಬೇಡ ಕಣ ರವಿ, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡ ರವಿ. ಎಷ್ಟೋ ಕಷ್ಟಪಟ್ಟು ಕಟ್ಟಿರುವ ಈ ಕನಸಿನ ಅರಮನೆ ಕಳೆದು ನಮ್ಮ ತಂದೆ ತಾಯಂದರು ಬಾಳಿದಂತ ಮನೆ ಕಳೆದು ಬಡತನವಿದ್ದರು ಪ್ರೀತಿ ಪ್ರೇಮ ಅನುಬಂಧ ತುಂಬಿರುವ ಮನೆ ಕಳೆದು ಒಂದು ಚಿಕ್ಕ ವಿಚಾರಕ್ಕಾಗಿ ಮನೆ ಬಿಟ್ಟು ಹೋಗುವ ಮಾತನ್ನು ಆಡುತ್ತಿರುವೆಯಲ್ಲ ರವಿ. ಹೋಗಬೇಡ ರವಿ, ಹೋಗಬೇಡ. ರವಿ, ನಿನ್ನ ನಿರ್ಧಾರದಿಂದ ನಿಮ್ಮಣ್ಣನ ಮನಸ್ಸಿಗೆ ತುಂಬಾನೇ ನೋವಾಗುತ್ತಪ್ಪ. ನಾನೇ ಕಳ್ಳೆ ತಗೊಂಡ್ತೀನಿ. ದಯವಿಟ್ಟು ಈ ಮನೆ ಬಿಟ್ಟು ಹೋಗೋ ವಿಚಾರವನ್ನ ಮಾತ್ರ ಮಾಡಬೇಡಪ್ಪ, ಮಾಡಬೇಡ. ಹೌದು ರವಿ, ನನ್ನದು ತಪ್ಪಾಯ್ತಪ್ಪ. ದೇವತೆಯಂತಹ ಅತ್ತಿಗೆ ಮೇಲೆ ಕಳ್ಳೆ ಎಂದು ಆರೋಪಿಸಿದಾಗ ಆವೇಶದಿಂದ ತಡೆಯಲಾರದೆ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆನಪ್ಪ. ನನ್ನನ್ನು ಕ್ಷಮಿಸಪ್ಪ. ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗಬೇಡ. ಏನ್ರಿ, ಈ ಹಾಳಾದ ಪುರಾಣವನ್ನ ಕೇಳ್ಕೊಂಡು ಇಲ್ಲೇ ಇದ್ರೆ ನಾನು ಇಲ್ಲಿ ಹೋಗಿ ಕೆರೆನ ಬಾವಿನ ನೋಡ್ಕೊಂಡು ಸಾಯ್ತೀನಿ. ಬರ್ರಿ ಹೋಗೋಣ. ಸ್ವಪ್ನ, ಹಾಗೆಲ್ಲ ಮಾತನಾಡಿದಿರಮ್ಮ. ನನ್ನ ಹೆಂಡತಿ ಮಾಡಿರುವ ತಪ್ಪಿಗೆ ನಾನು ನಿನ್ನಲ್ಲಿ ಕ್ಷಮಾಪಣೆ ಕೇಳುತ್ತೇನೆ. ಅವಳಿಗೆ ಚಂದ್ರಿಗೆ ಬುದ್ಧಿ ಮಾತನ್ನು ಹೇಳುತ್ತೇನೆ. ಆದರೆ ಒಂದೇ ಬಳ್ಳಿಯಲ್ಲಿ ಅರಳಿರುವ ಈ ಹೂಗಳನ್ನು ಬೇರೆ ಮಾಡದಿರು ತಾಯಿ. ಬೇಡ ರವಿ, ಬೇಡ. ನಿಮ್ಮನ್ನು ದೂರ ಮಾಡಿಕೊಂಡು ನಾವು ಬದುಕುವ ಶಕ್ತಿ ನಮಗಿಲ್ಲ. ನೀವು ದೂರಾದರೆ ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರುವ ನಿನ್ನ ಹತ್ತಿಗೆ ಜೀವಂತವಾಗಿರುತ್ತಾಳೇನೋ. ದಯವಿಟ್ಟು ನನಗೆ ಯಾರು ಅಡ್ಡಪಡಿಸಬೇಡಿ. ಹೊಡೆದ ಕನ್ನಡಿ ಆಗಲಿ, ಹೊಡೆದ ಮನಸ್ಸಾಗಲಿ ಯಾವತ್ತೂ ಒಂದಾಗಲಾರದು. ಈ ನಿಮ್ಮ ನಾಟಕದ ಕಣ್ಣೀರಿಗೆ ನಾನು ಬೆರಗಾಗಲಾರೆ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಮನೆ ಬಿಟ್ಟು ಮಾತ್ರ ಹೋಗಬೇಡವಿರುವಿ. ನಿನ್ನ ಹೆಂಡತಿ ಹೇಳಿದಂತೆ ನಾವು ಕೇಳಿಕೊಂಡು ಮನೆಯಲ್ಲಿ ಇರುತ್ತೇವೆ. ಮನೆ ಬಿಟ್ಟು ಮಾತ್ರ ಹೋಗಬೇಡ.